ನಮಸ್ಕಾರ ಸ್ನೇಹಿತರೆ, ಇಂದಿನ ಕತೆ, ಹಸಿವು ಬಾಯಾರಿಕೆಯಿಂದ ಬಳಲುತ್ತಿದ್ದ ಅಮ್ಮನನ್ನು ರೈಲ್ವೆ ಸ್ಟೇಷನ್ನಲ್ಲಿ ಬಿಟ್ಟು ಹೋದ ಮಗ. ತದನಂತರ ಅಮ್ಮ ಕೋಟ್ಯಾಧಿಪತಿಯಾದಳು. ಅದು ನಡೆದದ್ದು ಹೇಗೆ? ಮುಂದೆ ಅಮ್ಮ ಮಗನ ಕೆಟ್ಟ ಕೆಲಸಕ್ಕೆ ಕಠಿಣ ಶಿಕ್ಷೆ ನೀಡಿದಳು. ರೈಲ್ವೆ ಸ್ಟೇಷನ್ನಲ್ಲಿ ಕಸ ಗುಡಿಸುವ ಕೆಲಸದಾಳು ಕಸವನ್ನು ಸ್ವಚ್ಛಗೊಳಿಸುತ್ತಿದ್ದ. ಆಗ ಅಲ್ಲಿ ಅವನು ಒಬ್ಬರು ವಯಸ್ಸಾದ ಮುದುಕಿಯನ್ನು ನೋಡಿದ. ಅವಳು ತುಂಬಾ ಹೊತ್ತಿನಿಂದ ಅಲ್ಲೇ ಕುಳಿತುಕೊಂಡಿದ್ದಳು. ಅವಳು ಪದೇ ಪದೇ ಒಳಗೆ ತಿರುಗಿ ನೋಡುತ್ತಿದ್ದಳು. ಅವಳು ಹಾಗೆ ಮಾಡುತ್ತಾ ಹಲವು ಗಂಟೆಗಳೇ ಕಳೆದಿದ್ದವು. ಆದರೆ ಅಲ್ಲಿಯವರೆಗೂ ಅವಳನ್ನು ಯಾರೂ ಕರೆದುಕೊಂಡು ಹೋಗಲು ಬರಲಿಲ್ಲ, ಮತ್ತು ಅವಳ ಜೊತೆಗೆ ಯಾರೂ ಸಹ ಇರುವುದನ್ನು ಕಸಗೂಡಿಸುವವ ನೋಡಿರಲಿಲ್ಲ. ಕಸಗುಡಿಸುವ ಕೆಲಸಗಾರ ಕುಮಾರ ಬೆಳಗ್ಗೆ ಕೆಲಸಕ್ಕೆ ಬಂದಾಗ ವಯಸ್ಸಾದ ಮುದುಕಿಯನ್ನು ನೋಡಿದ. ಆಗ ಮಧ್ಯಾಹ್ನ ಊಟದ ಸಮಯವಾಗಿತ್ತು. ವಯಸ್ಸಾದ ಮುದುಕಿ ಅಲ್ಲೇ ಕುಳಿತಿದ್ದಳು ಮತ್ತು ಒಳಗಡೆ ಪದೇ ಪದೇ ನೋಡುತ್ತಲೇ ಇದ್ದಳು. ಅಷ್ಟು ಹೊತ್ತಿನಿಂದ ಯಾರನ್ನು ಎದುರು ನೋಡುತ್ತಿರಬಹುದು ಎಂದು ಕಸಗೂಡಿಸುವ ಕೆಲಸಗಾರ ಕುಮಾರ್ಗೆ ಅಮ್ಮನ ಮೇಲೆ ಕರುಣೆ ಬಂತು, ಮತ್ತು ಅವನು ವಯಸ್ಸಾದ ಅಮ್ಮನ ಹತ್ತಿರ ಹೋಗಿ ಹೇಳುತ್ತಾನೆ, ಅಮ್ಮ, ನೀವು ಎಲ್ಲಿಗೆ ಹೋಗಬೇಕು? ಇಲ್ಲಿ ನೀವು ಯಾರಿಗಾಗಿ ಕಾಯುತ್ತಾ ಇದ್ದೀರಿ? ಯಾರಾದರೂ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರ್ತಾರಾ? ಹೌದು ಮಗ, ನನ್ನ ಮಗ ಕೇಶವ ಈಗ ಒಳಗಡೆ ಹೋಗಿದ್ದಾನೆ. ಯಾಕೋ ಗೊತ್ತಿಲ್ಲ, ಎಷ್ಟೊತ್ತಾದ್ರೂ ಬರುತ್ತಿಲ್ಲ ಮಗ. ನೀನು ಒಂದು ಸಾರಿ ಒಳಗಡೆ ಹೋಗಿ ನೋಡ್ಕೊಂಡು ಬರ್ತೀಯಾ? ಅವನು ಇಲ್ಲಿಯವರೆಗೆ ಯಾಕೆ ಬಂದಿಲ್ಲ ಏನೋ? ಯಾಕೆಂದರೆ ನಾನು ಬರುವಾಗ ಅವನ ಜೊತೆನೇ ಬಂದಿದ್ದೆ. ಅವನು ನನ್ನನ್ನು ಮುಂಬೈಗೆ ಕರೆದುಕೊಂಡು ಹೋಗುತ್ತಿದ್ದಾನೆ. ಸಾಧ್ಯ ಆದ್ರೆ ಸ್ವಲ್ಪ ಒಳಗಡೆಯಿಂದ ಕರೀತೀಯಾ? ಅವನು ಒಳಗಡೆ ಇದ್ದಾನೆ. ಯಾಕೆ ಇಷ್ಟೊಂದು ತಡ ಮಾಡುತ್ತಿದ್ದಾನೆ ಅಂತ ಗೊತ್ತಿಲ್ಲ. ಬಹುಶಃ ಅವನು ಈಗ ಬರುತ್ತಿರಬಹುದು. ಆಗ ಕುಮಾರ ಹೇಳುತ್ತಾನೆ, ಅಮ್ಮ, ನಿಮ್ಮ ಮಗ ಯಾವಾಗ ಬರುತ್ತಾರೋ ಅವಾಗ ಅವನ ಜೊತೆ ಹೋಗಿ, ಒಂದು ವೇಳೆ ನಿಮಗೆ ಹಸಿವಾಗಿದ್ದರೆ ತಿನ್ನಲು ಏನಾದರೂ ತರಲೆ ಅಂತ ಕುಮಾರ ಕೇಳುತ್ತಾನೆ. ಆಗ ವಯಸ್ಸಾದ ಅಮ್ಮ ನಗುತ್ತಾ, ಬೇಡ ಮಗ, ನಿನಗೆ ತುಂಬಾ ತುಂಬಾ ಧನ್ಯವಾದಗಳು. ನೀನು ನನಗೆ ಏನಾದರೂ ತಿನ್ನಲು ಹೇಳಿದ್ದು ಸರಿಯಾಗಿದೆ. ನೀನೇನು ಚಿಂತೆ ಮಾಡಬೇಡ. ನನ್ನ ಮಗ ಯಾವಾಗಲಾದರೂ ಬರಬಹುದು. ಅವರು ಬಂದಾಗ ಇಲ್ಲಿ ನಾನು ಇಲ್ಲದಿದ್ದರೆ ಅವನು ತುಂಬಾ ಗಾಬರಿಯಾಗಬಹುದು. ಅದಕ್ಕಾಗಿ ನಾನು ಇಲ್ಲಿಂದ ಎಲ್ಲಿಗೂ ಹೋಗಲಾರೆ. ಆಗ ಕುಮಾರ್ಗೆ ಅರ್ಥವಾಗಿತ್ತು, ಈ ವೃದ್ಧ ತಾಯಿಯ ಮಗ ಎಂದು ಮರಳಿ ಬರಲಾರ ಎಂದು ಅವನು ಅಂದುಕೊಂಡ. ಅಮ್ಮ, ತಪ್ಪು ತಿಳಿದುಕೊಳ್ಳಬೇಡಿ. ಇಲ್ಲಿ ಪ್ರತಿ 2-3 ದಿನಕ್ಕೊಮ್ಮೆ ಯಾರಾದರೂ ಒಬ್ಬರು ಸಿಕ್ಕೇ ಸಿಗುತ್ತಾರೆ. ಅವರ ಮಗ ಅಥವಾ ಸೊಸೆ ಅಥವಾ ಅವರ ಮಗಳನ್ನು ಅವರು ಇಲ್ಲಿ ಬಿಟ್ಟು ಹೋಗಿರುತ್ತಾರೆ. ಇಲ್ಲೊಂದೇ ಅಲ್ಲ, ಒಮ್ಮೊಮ್ಮೆ ದೇವಸ್ಥಾನಗಳಲ್ಲಿ, ಮತ್ತೊಮ್ಮೆ ಬೀದಿಗಳಲ್ಲಿ. ಹೀಗೆ ಇವತ್ತಿನ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಹೀಗೆ ಬಿಟ್ಟು ಹೋಗುತ್ತಾರೆ. ಇದನ್ನು ಕೇಳಿ ಅಮ್ಮ ಸ್ವಲ್ಪ ಸಿಟ್ಟಿನಿಂದ ಹೇಳಿದರು, ಇಲ್ಲ ಮಗನೇ, ನೀನು ಆ ರೀತಿ ಹೇಗೆ ಹೇಳ್ತೀಯಾ? ನನ್ನ ಮಗನ ಬಗ್ಗೆ ನಿನಗೆ ಗೊತ್ತೇ ಇಲ್ಲವಲ್ಲ, ಮತ್ತೆ ನೀನು ಹಂಗ್ಯಾಕೆ ಕೇಳ್ತಾ ಇದ್ದೀಯಾ? ನನ್ನ ಮಗ ನನ್ನನ್ನು ಬಿಟ್ಟು ಹೋಗಿದ್ದಾನಂತ. ಒಂದು ವೇಳೆ ನೀನು ನನಗೆ ನಿಜವಾಗಲೂ ಸಹಾಯ ಮಾಡಬೇಕಿದ್ದರೆ ಒಳಗೆ ಹೋಗಿ ನೋಡು. ನನ್ನ ಮಗ ಅಲ್ಲೇ ಎಲ್ಲಾದರೂ ಇರಬಹುದು. ಕುಮಾರ ಒಳಕ್ಕೆ ಹೋಗಿ ನೋಡಿಕೊಂಡು ಬಂದ ನಂತರ ಹೇಳಿದ, ನೋಡಿದ್ರಾ ಅಮ್ಮ, ನಾನು ಮೊದಲೇ ಹೇಳಿದ್ದೆ, ನಿಮ್ಮ ಮಗ ಅಲ್ಲೆಲ್ಲೂ ಇಲ್ಲ. ಇದನ್ನು ಕೇಳಿ ಅಮ್ಮ ಸ್ವಲ್ಪ ಗಾಬರಿಯಾದರೂ ತನ್ನಷ್ಟಕ್ಕೆ ತಾನೇ ಅರ್ಥ ಮಾಡಿಕೊಂಡವಳಂತೆ ಹೇಳಿದಳು, ಏನು ತೊಂದರೆ ಇಲ್ಲ. ಅವನಿಗೆ ಏನಾದರೂ ಅರ್ಜೆಂಟ್ ಕೆಲಸ ಬಂದಿರಬಹುದು. ಸ್ವಲ್ಪ ಸಮಯದ ನಂತರ ಹಿಂತಿರುಗಿ ಬರುತ್ತಾನೆ. ಈಗ ಕುಮಾರ್ ಪುನಃ ತನ್ನ ಕೆಲಸದಲ್ಲಿ ತೊಡಗಿಕೊಂಡ. ಈಗ ನಿಧಾನವಾಗಿ ಸಂಜೆಯಾಗ ತೊಡಗಿತ್ತು, ಮತ್ತು ಕುಮಾರ ಮನೆಗೆ ಹೋಗುವ ತಯಾರಿಯಲ್ಲಿದ್ದ. ಕತ್ತಲೆಯಾಗ ತೊಡಗಿತ್ತು. ರೈಲ್ವೆ ಸ್ಟೇಷನ್ ಲೈಟ್ಗಳು ಸಹ ಆನ್ ಆಗತೊಡಗಿದವು. ಮುಸ್ಸಂಜೆ ಆಗುತ್ತಿದ್ದಂತೆಯೇ ಅಲ್ಪ ಸ್ವಲ್ಪ ಚಳಿಯಾಗ ತೊಡಗಿತ್ತು. ವಯಸ್ಸಾದ ಅಮ್ಮ ಚಳಿಯಾಗಿ ತನ್ನ ಸೆರಗಿನಿಂದ ಹೊದ್ದುಕೊಳ್ಳಲು ಪ್ರಯತ್ನಿಸಿದರು, ಮತ್ತು ಚಳಿಯಿಂದ ನಡುಗುತ್ತಿದ್ದರು. ಕುಮಾರ್ ತುಂಬಾ ಒಳ್ಳೆಯ ಮನುಷ್ಯನಾಗಿದ್ದ. ಅಮ್ಮನ ಹತ್ತಿರ ಬಂದು ಹೇಳಿದ, ಅಮ್ಮ, ನಿಮಗೆ ನಿಮ್ಮ ಹೆಸರು, ನಿಮ್ಮ ವಿಳಾಸ ಏನಾದ್ರೂ ಗೊತ್ತಿದ್ಯಾ? ಮಹಿಳೆ ಹೇಳಿದಳು, ಮಗನೇ, ನನ್ನ ಹೆಸರು ದೇವಮ್ಮ ಎಂದು. ನಾನು ನನ್ನ ಮಗನ ಜೊತೆ ಇಲ್ಲಿಗೆ ಬಂದಿದ್ದೆ ಕೆಲವು ದಿನಗಳ ಹಿಂದಷ್ಟೇ. ನನ್ನ ಮಗ ನನ್ನನ್ನು ಈ ಪಟ್ಟಣಕ್ಕೆ ಕರೆತಂದಿದ್ದ. ಈಗ ಅವನ ಕೆಲಸ ಬೇರೆ ಪಟ್ಟಣಕ್ಕೆ ವರ್ಗಾವಣೆಯಾಗಿದ್ದು, ಅದಕ್ಕಾಗಿ ಅವನು ನನ್ನನ್ನು ಜೊತೆಗೆ ಕರೆದುಕೊಂಡು ಅಲ್ಲಿಗೆ ಹೋಗುತ್ತಿದ್ದ.
ತುಂಬಾ ಸಮಯದಿಂದ ಅವನಿಗಾಗಿ ಕಾಯುತ್ತಿದ್ದೇನೆ, ಆದರೆ ಅವನು ಬಂದೇ ಇಲ್ಲ. ಕಸಗೂಡಿಸುವವ ಅವಳಿಗೆ ಯಾವುದೇ ಒತ್ತಾಯ ಮಾಡಲಿಲ್ಲ ಮತ್ತು ಹೇಳಿದ, ಅಮ್ಮ ನಿಮಗೆ ಮನಸ್ಸಿದ್ದರೆ ನೀವು ನನ್ನ ಮನೆಗೆ ನನ್ನ ಜೊತೆ ಬರಬಹುದು. ನನ್ನ ಸಂಸಾರದಲ್ಲಿ ನನ್ನ ಹೆಂಡತಿ ಇದ್ದಾಳೆ ಮತ್ತು ನನಗೆ 2 ಮಕ್ಕಳಿದ್ದಾರೆ. ನೀವು ಇಷ್ಟಪಟ್ಟರೆ ಬೆಳಗ್ಗೆ ಇಲ್ಲಿಗೆ ಮತ್ತೆ ವಾಪಸ್ ಬರಬಹುದು. ಇದಕ್ಕೆ ದೇವಮ್ಮ ಅವರು ಹೇಳಿದರು, ಇಲ್ಲ ಮಗನೇ, ನಾನು ಇಲ್ಲಿಂದ ಹೋಗಿಬಿಟ್ಟರೆ ನಂತರ ನನ್ನ ಮಗ ಕೇಶವ ಇಲ್ಲಿಗೆ ಬಂದು ಬಿಟ್ಟರೆ ಅವನು ನನ್ನನ್ನು ಹುಡುಕಬಹುದು ಮತ್ತು ಅವನಿಗೆ ನಾನು ಸಿಗಲಿಲ್ಲ ಅಂದ್ರೆ ಅವನು ಎಷ್ಟೊಂದು ಗಾಬರಿಯಾಗಬಹುದು. ನೀನು ಹೋಗು ಮಗನೇ, ನಾನು ಆರಾಮಾಗಿ ಇದ್ದೇನೆ. ಕುಮಾರ್ ತಲೆ ಆಡಿಸುತ್ತಾ ಹೇಳಿದ, ಅಮ್ಮ ನೀವು ಈಗ ನನಗೆ ಮಗ ಅಂತ ಕರೆದ್ರಲ್ಲ, ಅಷ್ಟು ಸಾಕು. ನೀವು ಆರಾಮಾಗಿ ಕುಳಿತುಕೊಳ್ಳಿ. ನನ್ನ ಇನ್ನೊಬ್ಬ ಜೊತೆಗಾರನಿಗೆ ಹೇಳಿಬಿಟ್ಟು ಹೋಗ್ತೀನಿ. ಏನಾದರೂ ಬೇಕಾದರೆ ಅವನನ್ನು ಕರೆಯಿರಿ. ಮತ್ತೆ ಈ ಶಾಲನ್ನು ಹೊಂದಿಕೊಳ್ಳಿ, ಏಕೆಂದರೆ ರಾತ್ರಿಯಲ್ಲಿ ತುಂಬಾ ಚಳಿ ಬೀಳುತ್ತೆ. ಸುಮ್ನೆ ನೀವು ಹುಷಾರಿಲ್ದೆ ಕಾಯಿಲೆ ಬೀಳಬಹುದು. ಆಗ ದೇವಮ್ಮನವರು ಶಾಲು ತೆಗೆದುಕೊಂಡರು ಮತ್ತು ಒದ್ದುಕೊಂಡರು. ಕುಮಾರ್ಗೆ ಧನ್ಯವಾದ ಹೇಳಿದರು. ಕುಮಾರ್ಗೆ ಆಗಲೇ ತುಂಬಾ ತಡವಾಗಿದ್ದು ಅವನು ಮನೆಯ ಕಡೆ ಹೊರಟ. ಮನೆಗೆ ಹೋಗಿ ತನ್ನ ಪತ್ನಿಗೆ ಇವತ್ತಿನ ಘಟನೆಯ ಬಗ್ಗೆ ಹೇಳಿದ. ಇತ್ತ ದೇವಮ್ಮನವರು ಹಸಿವು ಬಾಯಾರಿಕೆಯಿಂದ ಹಾಗೆ ಕುಳಿತಿದ್ದರು. ಅವರು ಚಳಿಯಿಂದ ರಾತ್ರಿ ಇಡೀ ಹಾಗೆ ಕುಳಿತಿದ್ದರು. ಅವರು ತುಂಬಾ ಚಿಂತೆಗೊಳಗಾಗಿದ್ದರು. ಈ ನಗರದಲ್ಲಿ ನನ್ನ ಮಗನನ್ನು ಬಿಟ್ಟರೆ ನನಗೆ ಬೇರೆ ಯಾರ ಪರಿಚಯವೂ ಇಲ್ಲ. ಆದರೆ ಕುಮಾರ್ ಒಬ್ಬನೇ ಮುಂದೆ ಬಂದು ತನ್ನ ಸಹಾಯ ಹಸ್ತವನ್ನು ಚಾಚಲು ಇಚ್ಛಿಸಿದ್ದ. ಈಗ ಅವನು ಇರಲಿಲ್ಲ. ಆ ಅಸಹಾಯಕಿ ರಾತ್ರಿ ಇಡೀ ಕುಳಿತುಕೊಂಡಿದ್ದಳು. ಬೆಳಗ್ಗೆ ಕುಮಾರ್ ಕೆಲಸಕ್ಕೆ ಬಂದಾಗ ಅಮ್ಮ ಅಲ್ಲೇ ಕುಳಿತುಕೊಂಡಿದ್ದರು. ಕುಮಾರ್ ಬಂದ ತಕ್ಷಣ ಎಲ್ಲಕ್ಕಿಂತ ಮೊದಲು ಅವರೊಟ್ಟಿಗೆ ಮಾತನಾಡಿದ ಮತ್ತು ಹೇಳಿದ, ಅಮ್ಮ ಇಲ್ಲಿವರೆಗೆ ನಿಮ್ಮ ಮಗ ಬಂದಿಲ್ವಾ? ಇಲ್ಲ ಮಗನೇ ಬಂದಿಲ್ಲ, ಎಲ್ಲೋದ ಅಂತ ಗೊತ್ತಾಗ್ತಿಲ್ಲ ಬಿಕ್ಕುತ್ತಾ ದೇವಮ್ಮ ಹೇಳಿದರು. ಆಗ ಕುಮಾರ್, ನಾನು ನೆನ್ನೆನೇ ಹೇಳಿದೆ, ನನಗೆ ನೆನ್ನೆ ಸಂಶಯ ಬಂದಿತ್ತು. ನಿಮ್ಮ ಮಗ ನಿಮ್ಮನ್ನು ಬಿಟ್ಟು ಹೋಗಿದ್ದಾನೆ ಮತ್ತೆ ಎಂದು ನಿಮ್ಮನ್ನು ಕರೆದುಕೊಂಡು ಹೋಗಲು ಅವನು ಬರೋದಿಲ್ಲ. ಈ ಅಮ್ಮ ಈಗ ಮರಳಿ ತನ್ನ ಸಂಬಂಧಿಕರೊಂದಿಗೆ ಅಥವಾ ಊರಿಗೆ ವಾಪಸ್ ಹೋಗಬಹುದು ಅಂತ ಯೋಚನೆ ಮಾಡುತ್ತಿದ್ದ ಮತ್ತು ತನ್ನ ಕೆಲಸಕ್ಕೆ ಹೋದನು. ದೇವಮ್ಮ ಅಲ್ಲೇ ಬೆಂಚಿನ ಮೇಲೆ ಅಳುತ್ತಾ ಕುಳಿತರು ಮತ್ತು ಅಲ್ಲೇ ಬೆಂಚಿನ ಮೇಲೆ ಕುಸಿದು ಮೂರ್ಛೆ ಹೋದರು. ಅಕ್ಕಪಕ್ಕದ ಜನರು ಸುತ್ತಲೂ ಸೇರಿಕೊಂಡರು. ತುಂಬಾ ಜನ ಸೇರಿಕೊಂಡರು. ಜನ ಸೇರುವುದನ್ನು ನೋಡಿ ಕುಮಾರ ಅಲ್ಲಿಗೆ ಬಂದ. ರೈಲ್ವೆ ಸ್ಟೇಷನ್ನ ಇತರ ಕೆಲಸಗಾರರು ಅಲ್ಲಿ ಸೇರಿದರು. ಕುಮಾರ್ ಬಂದು ನೋಡಿದಾಗ ಅಲ್ಲಿ ದೇವಮ್ಮ ನೆಲದಲ್ಲಿ ಕುಸಿದು ಬಿದ್ದಿದ್ದರು. ಗಾಬರಿಗೊಂಡ ಕುಮಾರ್ ಮೇಲೆತ್ತಿ ಬೆಂಚಿನ ಮೇಲೆ ಅವರನ್ನು ಕೂರಿಸಿದ್ದ. ಅಷ್ಟರಲ್ಲಿ ಅಲ್ಲಿ ಉಪಸ್ಥಿತರಿದ್ದ ರೈಲ್ವೆ ಸ್ಟೇಷನ್ನ ಇತರ ಕೆಲಸಗಾರರು ಡಾಕ್ಟರ್ ಅನ್ನು ಕರೆತಂದರು. ನಿಶಕ್ತಿಯಿಂದ ಅವರು ಕುಸಿದು ಬಿದ್ದಿದ್ದಾರೆ ಎಂದು ಡಾಕ್ಟರ್ ಹೇಳಿದರು. ಅವರು ಎಚ್ಚರಗೊಂಡಾಗ ಎಲ್ಲರೂ ಅಲ್ಲಿಂದ ಹೊರಟು ಹೋದರು. ನಂತರ ಕುಮಾರ್ ಹೇಳಿದ, ಅಮ್ಮ ನೀವು ಹೇಗೆ ಪ್ರಜ್ಞೆ ತಪ್ಪಿದ್ದೀರಿ? ಡಾಕ್ಟರ್ ಹೇಳ್ತಿದ್ದಾರೆ ನೀವು ನಿಶಕ್ತಿಯಿಂದ ಅಂತ. ಆಗ ದೇವಮ್ಮ ಹೇಳಿದ್ರು, ಮಗನೇ ನಾನು ನನ್ನ ಮಗನ ಭರವಸೆಯಲ್ಲಿ ಕುಳಿತಿದ್ದೆ. ನನಗೇನು ಗೊತ್ತಿತ್ತು ಅವನು ಈ ರೀತಿ ಮಾಡಬಹುದು ಅಂತ. ಏನಾದರೂ ತಿನ್ನುವ ಅಂದ್ರೆ ನನ್ನತ್ರ ಸ್ವಲ್ಪನೂ ಹಣ ಇರ್ಲಿಲ್ಲ. ಕುಮಾರ್ಗೆ ಅವಳ ಪರಿಸ್ಥಿತಿ ನೋಡಿ ತುಂಬಾ ನೋವು ಉಂಟಾಯಿತು. ಬನ್ನಿ ಮೊದಲು ಏನಾದರೂ ಸ್ವಲ್ಪ ತಿನ್ನಿ, ಆನಂತರ ಮಾತನಾಡೋಣ ಎನ್ನುತ್ತಾ ಕುಮಾರ್ ದೇವಮ್ಮನವರನ್ನು ಕರೆದುಕೊಂಡು ಪಕ್ಕದಲ್ಲಿ ಇದ್ದ ಕ್ಯಾಂಟೀನ್ಗೆ ಹೋದ. ದೇವಮ್ಮನವರಿಗೆ ತಿನ್ನಲು ತಿಂಡಿಯನ್ನು ತರಿಸಿದ ಮತ್ತು ಕೇಳುತ್ತಾ ಕೇಳುತ್ತಾ ಮಾತಿನಲ್ಲಿ ಅವರ ಬಗ್ಗೆ ತಿಳಿಯಲು ಪ್ರಯತ್ನಿಸಿದ. ಅಮ್ಮ, ನಿಮ್ಮ ಮಗ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುವುದಿಲ್ಲ ಎಂದಾದ ಮೇಲೆ ನೀವು ನಿಮ್ಮ ಮನೆಗೆ ವಾಪಸ್ ಏಕೆ ಹೋಗಲಿಲ್ಲ? ಈಗ ನೀವು ನಿಮ್ಮ ಮನೆಗೆ ಹಿಂತಿರುಗಿ ಹೋಗಿ, ಇಲ್ಲದಿದ್ದರೆ ನಿಮ್ಮ ಜೀವನ ಇನ್ನೂ ಕಷ್ಟವಾಗಬಹುದು. ದೇವಮ್ಮ ಆಗ ಹೇಳಿದರು, ಮಗನೇ ನಾನು ಹೋದರೂ ಎಲ್ಲಿಗೆ ಹೋಗಬಲ್ಲೆ? ನನ್ನ ಮಗ ನನಗೆ ಚಿಲ್ಲರೆ ಕಾಸು ಇಲ್ಲದಂಗೆ ಮಾಡಿಬಿಟ್ಟ. ಅಂದರೆ ಇದರ ಅರ್ಥ? ಕುಮಾರ್ ಆಶ್ಚರ್ಯಚಕಿತನಾಗಿ ಕೇಳಿದ. ಆಗ ದೇವಮ್ಮ ಅವರು ಹೇಳಿದರು, ಪಟ್ಟಣಕ್ಕೆ ಬರುವುದಕ್ಕಿಂತ ಮೊದಲು ನನ್ನ ಮಗ ಊರಿಗೆ ಬಂದಾಗ ಹೇಳಿದನು, ಅಮ್ಮ, ಈಗ ನಾನು ನಿಮ್ಮನ್ನು ನನ್ನ ಜೊತೆ ಪಟ್ಟಣಕ್ಕೆ ಕರೆದುಕೊಂಡು ಹೋಗುತ್ತೇನೆ. ನಾವು ಪುನಃ ಮರಳಿ ಬರುವುದಿಲ್ಲ. ಆದ್ದರಿಂದ ನಾವು ನಮ್ಮ ಈ ಮನೆಯನ್ನು ಮಾರಿ ಹೋಗೋಣ ಅಂತ ಹೇಳಿದ್ದಕ್ಕೆ
ನಾನು ಮನೆಯನ್ನು ಮಾರಲು ಒಪ್ಪಿದೆ. ಅವನು ಇದ್ದ ಒಂದೇ ಒಂದು ಮನೆಯನ್ನು ಮಾರಿಬಿಟ್ಟ. ಈಗ ನನಗೆ ಬೀದಿಯಲ್ಲಿ ಇರೋದು ಬಿಟ್ಟು ಮತ್ತೆ ಬೇರೆ ಯಾವ ದಾರಿನೂ ಇಲ್ಲ. ಹೇಳುತ್ತಾ ಹೇಳುತ್ತಾ ಅವಳು ಅಳ್ತೊಡಗಿದಳು. ಅವಳ ಪರಿಸ್ಥಿತಿಯನ್ನು ನೋಡಿ ಕುಮಾರ್ಗೆ ತುಂಬಾ ದುಃಖವಾಯಿತು. ಅವನು ಮನಸ್ಸಿನಿಂದ ಅಂದುಕೊಂಡ, ನಾನಾದರೂ ಏನು ಮಾಡಲಿಕ್ಕೆ ಸಾಧ್ಯ ಇದೆ. ನಾನೊಂದು ಸಣ್ಣ ನೌಕರಿ ಮಾಡಿಕೊಂಡು ನನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದೇನೆ ಅಂತ ಹೇಳಿ ಅವನು ದೇವಮ್ಮನನ್ನು ಸಮಾಧಾನಪಡಿಸಿದ ಮತ್ತು ಊಟದ ಬಿಲ್ಲನ್ನು ನೀಡಿ ಅಲ್ಲಿಂದ ಹೊರಟು ಹೋದ. ಮತ್ತು ಸಂಜೆಯ ತನಕ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ರೈಲ್ವೆ ಸ್ಟೇಷನ್ ಹೊರಗೆ ರೋಡ್ ಸೈಡ್ನಲ್ಲಿ ಒಂದು ವಯಸ್ಸಾದ ಮುದುಕಿ ಕುಳಿತುಕೊಂಡಿದ್ದನ್ನು ನೋಡಿದ. ಅವಳ ಸುತ್ತಲೂ ನಾಯಿ ಬೊಗಳುತ್ತಾ ಅವಳನ್ನು ಕಚ್ಚಲು ಬರುತ್ತಿದ್ದವು. ಅವಳು ಒಂದು ಕಲ್ಲನ್ನು ಎತ್ತಿಕೊಂಡು ಅವುಗಳನ್ನು ಓಡಿಸಲು ತುಂಬಾ ಕಷ್ಟಪಡುತ್ತಿದ್ದಳು. ಆ ನಾಯಿಗಳ ಬೊಗಳುವಿಕೆಯನ್ನು ಕೇಳಿ ಅಕ್ಕಪಕ್ಕದ ಇತರ ನಾಯಿಗಳು ಅವಳಿಗೆ ಕಚ್ಚಲು ಬೊಗಳುತ್ತಾ ಓಡಿ ಬರುತ್ತಿದ್ದವು. ವಯಸ್ಸಾದ ಮುದುಕಿ ಅವುಗಳನ್ನು ಓಡಿಸಲು ಪ್ರಯತ್ನಿಸಿದಳು. ಅವಳು ಹೆದರುತ್ತಾ ಒಂದೊಂದು ಹೆಜ್ಜೆ ಹಿಂದೆ ಇಡುತ್ತಿದ್ದಳು. ಹಿಂದೆ ಬರುತ್ತಾ ಲೈಟ್ ಕಂಬದ ಹತ್ತಿರ ಬಂದಾಗ ಆ ಬೆಳಕಿನಲ್ಲಿ ಕುಮಾರ್ಗೆ ಅವಳ ಮುಖ ಸರಿಯಾಗಿ ಕಂಡಿತು. ಆಗ ಯಾರೆಂದು ನೋಡಿದಾಗ ಅವಳು ಬೇರೆ ಯಾರೂ ಆಗಿರದೆ ದೇವಮ್ಮ ಆಗಿದ್ದಳು. ಇದೆಲ್ಲ ನೋಡಿ ಕುಮಾರ್ಗೆ ತಡೆಯಲಾಗಲಿಲ್ಲ. ಅವನು ಒಂದು ಕಡ್ಡಿಯನ್ನು ಎತ್ತಿಕೊಂಡು ನಾಯಿಗಳನ್ನು ಓಡಿಸತೊಡಗಿದ. ಆನಂತರ ದೇವಮ್ಮನವರನ್ನು ಒಂದು ಕಡೆ ಕೂರಿಸಿದ. ಬದಿಗೆ ಹೋಗಿ ತನ್ನ ಹೆಂಡತಿಗೆ ಫೋನ್ ಮಾಡಿ ಅಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ಹೇಳಿದ. ಹಣವಿಲ್ಲದ ಕಾರಣ ನಮ್ಮ ಅಮ್ಮನಂತೂ ನಾನು ಉಳಿಸಿಕೊಳ್ಳಲಾಗಲಿಲ್ಲ. ಆದರೆ ಈ ಅಮ್ಮನನ್ನು ಇದೇ ಅವಸ್ಥೆಯಲ್ಲಿ ಇಲ್ಲೇ ಬಿಟ್ಟು ಹೋಗಿ ಅವಳಿಗೆ ಏನಾದರೂ ತೊಂದರೆ ಆದರೆ ನನ್ನನ್ನು ನಾನು ಎಂದು ಕ್ಷಮಿಸಲಾರೆ. ಈಗ ಏನಾದರೂ ಆಗಲಿ ಹೋಗಲಿ, ಇವರಿಗೆ 2 ಹೊತ್ತಿನ ಊಟ ಹಾಕಲಿಕ್ಕೆ ನಮ್ಮಿಂದ ಸಾಧ್ಯವಿ ದೆ ಮತ್ತು ವಯಸ್ಸಾದವರಿಗೆ ಇದಕ್ಕಿಂತ ಹೆಚ್ಚಿನದು ಏನು ಬೇಕು. ನೀನು ಒಕ್ಕೋತೀಯಾ ಅಂದ್ರೆ ನಾನು ಇವರನ್ನು ನನ್ನ ಜೊತೆ ಕರೆದುಕೊಂಡು ಬರಬಹುದಾ? ಕಮಲ ತಿಳಿದವರು ಹಾಗೂ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಳಾಗಿದ್ದವಳು. ಅವಳು ಹೇಳಿದಳು, ನಂದೇನು ಅಭ್ಯಂತರ ಇಲ್ಲ. ನಿಮಗೆ ಸರಿ ಅನಿಸಿದರೆ ಕರ್ಕೊಂಡು ಬನ್ನಿ. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟೇ ಅವರಿಗೆ ಸಹಾಯ ಮಾಡೋಣ ಮತ್ತು ನಾವು ಏನು ತಿನ್ನುತ್ತೇವೆ ಅದನ್ನೇ ಅವರಿಗೂ ಸ್ವಲ್ಪ ನೀಡೋಣ. ನಮ್ಮನೆಗೆ ಹೊಸ ಸದಸ್ಯರು ಬಂದ್ರು ಅಂತ ತಿಳ್ಕೊಳ್ಳೋಣ. ಇದನ್ನು ಕೇಳಿ ಕುಮಾರ್ಗೆ ತುಂಬಾ ಖುಷಿಯಾಯಿತು. ದೇವಮ್ಮ ಅವರನ್ನು ಕರೆದುಕೊಂಡು ತನ್ನ ಮನೆಗೆ ತಲುಪಿದ. ಅವನ ಮನೆ ತುಂಬಾ ಚಿಕ್ಕದಾಗಿತ್ತು. ಇಷ್ಟು ಚಿಕ್ಕ ಮನೆಯಲ್ಲಿ ಅವನು ತನ್ನ ಪತ್ನಿ ಮತ್ತು ಮಕ್ಕಳೊಂದಿಗೆ ಇರುತ್ತಿದ್ದ. ದೇವಮ್ಮ ಚಿಕ್ಕ ಮನೆಯನ್ನು ನೋಡಿ ಹೇಳಿದಳು, ಮಗನೇ, ನೀವು ನನ್ನ ಸಲುವಾಗಿ ತೊಂದರೆ ತೆಗೆದುಕೊಳ್ಳುವುದು ಬೇಡ. ನನ್ನ ಹಣೆಬರಹದಲ್ಲಿ ಏನು ಬರೆದಿದೆಯೋ ಹಾಗೆ ಆಗಲಿ. ಆದ್ದರಿಂದ ನೀವೇನು ತೊಂದರೆ ತಗೋಬೇಡಿ. ನಾನು ಬೇರೆ ಎಲ್ಲಾದರೂ ಇರುತ್ತೇನೆ. ಆಗ ಕುಮಾರ ಹೇಳುತ್ತಾನೆ, ಇಲ್ಲಮ್ಮ, ನೀವು ಬಂದಿದ್ದರಿಂದ ನಮಗೆ ಏನು ತೊಂದರೆ ಆಗುವುದಿಲ್ಲ. ಬದಲಾಗಿ ನಮಗೆ ತುಂಬಾ ಖುಷಿಯಾಗುತ್ತೆ. ಹೌದಲ್ವಾ ಕಮಲ? ಕಮಲ ಸಹ ಖುಷಿಯಿಂದ ಹೇಳಿದಳು, ಕುಮಾರ್ ಸರಿಯಾಗಿ ಹೇಳುತ್ತಿದ್ದಾರೆ. ನೀವು ಬಂದಿದ್ದರಿಂದ ನಮಗೆ ಯಾವುದೇ ತೊಂದರೆ ಆಗಲ್ಲ. ನೀವೇ ಹೇಳಿದ್ರಿ, ನಮ್ಮ ಹಣೆಬರಹದಲ್ಲಿ ಏನು ಇದೆಯೋ ಅದೇ ಆಗೋದು ಅಂತ. ಇವತ್ತಿಂದ ನೀವು ಈ ಮನೆಯಲ್ಲಿ ಇರೋದು ಅಂತ ನಿಮ್ಮ ಹಣೆಯಲ್ಲಿ ಬರೆದಿದೆ ಅಂದುಕೊಳ್ಳಿ. ಅಮ್ಮ, ಒಳಗಡೆ ಬನ್ನಿ. ಇವತ್ತಿಂದ ಈ ಮನೆಯನ್ನು ನಿಮ್ಮ ಮನೆಯಂತೆ ತಿಳಿದುಕೊಳ್ಳಿ ಎಂದು ಕಮಲ ದೇವಮ್ಮ ಅವರ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗಿ ಕುಳಿತುಕೊಳ್ಳಲು ಕುರ್ಚಿ ನೀಡಿದಳು. ಮತ್ತೆ ನೀರು ತಂದು ಕೊಟ್ಟಳು. ಆಮೇಲೆ ಪರಿವಾರದ ಎಲ್ಲರೂ ಒಟ್ಟಿಗೆ ಊಟ ಮಾಡಲು ಕುಳಿತರು. ದೇವಮ್ಮ ಅವರಿಗೆ ಸ್ವಲ್ಪ ಮುಜುಗರವಾಗುತ್ತಿತ್ತು. ಅವರು ಸಹ ಎಲ್ಲರ ಜೊತೆ ಊಟ ಮಾಡತೊಡಗಿದರು. ಆಗ ಕಮಲ ಹೇಳಿದಳು, ಅಮ್ಮ, ನಮ್ಮ ಮನೆಯಲ್ಲಿ ಜಾಗ ಸ್ವಲ್ಪ ಕಡಿಮೆ ಇದೆ. ಆದರೆ ನಮ್ಮ ಹೃದಯದಲ್ಲಿ ನಿಮಗಾಗಿ ತುಂಬಾ ಜಾಗವಿದೆ. ನೀವೇನು ಚಿಂತೆ ಮಾಡಬೇಡಿ. ನಮ್ಮನ್ನು ನಿಮ್ಮ ಮಕ್ಕಳಂತೆ ತಿಳಿಯಿರಿ. ಇಂದಿನಿಂದ ನೀವು ಸಹ ಈ ಮನೆಯ ಒಬ್ಬ ಸದಸ್ಯರು. ಆದ್ದರಿಂದ ನೀವು ಒಂದು ವೇಳೆ ನಿಮಗೆ ಏನಾದರೂ ತೊಂದರೆ ಆಗುತ್ತಿದ್ದರೆ ನನಗೆ ಹೇಳಿ. ಇದನ್ನು ಕೇಳಿ ದೇವಮ್ಮನವರು ಕಣ್ಣೀರು ಸುರಿಸುತ್ತಾ, ಯಾವತ್ತೂ ಖುಷಿಯಾಗಿರು ತಾಯಿ ಎಂದು ಕಮಲ ತಲೆ ಮೇಲೆ ಕೈ ಇಟ್ಟು ಹರಸಿದಳು. ಯಾವ ಗಳಿಗೆಯಲ್ಲಿ ನನ್ನ ಮಗ ನನ್ನನ್ನು ತಿರಸ್ಕರಿಸಿದನೋ ಅಂಥ ಗಳಿಗೆಯಲ್ಲಿ ನೀವಿಬ್ಬರು ನನ್ನ ಜೊತೆಯಾಗಿ ನಿಂತಿರಿ. ಇಂದಿನಿಂದ ನೀವೇ ನನ್ನ ಮಗ ಮತ್ತು ಸೊಸೆ. ಅವರ ಕಣ್ಣೀರು ಒರೆಸುತ್ತಾ ಕಮಲ ಹೇಳಿದಳು, ಅಮ್ಮ ಸಾಕು, ಈಗ ಊಟ ಮಾಡಿ. ದೇವಮ್ಮನವರು ಊಟ ಮಾಡಿದರು ಮತ್ತು ಮಲಗಿದರು. ಬೆಳಗ್ಗೆ ಬೇಗ ಎದ್ದು ಕುಮಾರ್ ಸ್ನಾನ ಮಾಡಿ ಕೆಲಸಕ್ಕೆ ಹೋದ.
ಮಕ್ಕಳಿಬ್ಬರು ಶಾಲೆಗೆ ಹೊರಟರು. ಮನೆಯಲ್ಲಿ ಕಮಲ ಮತ್ತು ದೇವಮ್ಮ ಇವರಿಬ್ಬರಿದ್ದರು. ಮಗ ಸೊಸೆಯ ಅವಾಂತರಗಳನ್ನು ಹೇಳಿದರು. ಅದನ್ನು ಕೇಳಿ ಕಮಲ ಬಾಯಿ ಮೇಲೆ ಕೈ ಬೆರಳಿಟ್ಟು ಕುಳಿತುಕೊಂಡಳು. ಅಮ್ಮ, ನಿನ್ನ ಮಗ ಮತ್ತು ಸೊಸೆ ಎಂತ ನೀಚರು! ಈ ಕೆಟ್ಟ ಮನುಷ್ಯರು ತಮ್ಮ ಸ್ವಂತ ತಾಯಿ ಜೊತೆಗೆ ಯಾರಾದರೂ ಈ ರೀತಿ ಮಾಡ್ತಾರಾ? ಅವರಿಬ್ಬರಿಗೂ ಈಗ ನಿಮ್ಮ ಕಷ್ಟ ಅರ್ಥವಾಗುವುದಿಲ್ಲ. ಅವರಿಗೂ ಈಗ ನಿಮಗೆ ಬಂದ ಪರಿಸ್ಥಿತಿ ಬಂದಾಗ ಅವರಿಗೆ ಅರ್ಥವಾಗಬಹುದು. ಮಗಳೇ, ನಿಮ್ಮ ಮನೆಯಲ್ಲಿ ಎಷ್ಟೇ ಕಡಿಮೆ ಜಾಗವಿದ್ದರೂ ನಿಮ್ಮ ಹೃದಯ ಮನಸ್ಸು ಮಾತ್ರ ತುಂಬಾ ತಿಳಿಯಾಗಿದೆ ಹಾಗೂ ತುಂಬಾ ಸ್ವಚ್ಛ ಹಾಗೂ ನಿಯತ್ತಾಗಿದೆ. ಹೀಗೆ ದಿನಗಳು ಉರುಳುತ್ತಿದ್ದವು. ದೇವಮ್ಮನವರು ಈಗ ಎಲ್ಲಾ ಸದಸ್ಯರಂತೆ ಮನೆಯ ಎಲ್ಲಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಕಮಲ ಸಹ ಮನೆಯ ಕೆಲವೊಂದು ಕಾರ್ಯಗಳಿಂದ ನಿಶ್ಚಿಂತೆಯಾಗಿದ್ದಳು. ಆದರೆ ಒಂದು ದಿನ ದೇವಮ್ಮ ಮಕ್ಕಳನ್ನು ರೆಡಿ ಮಾಡುವುದು, ಮಾರ್ಕೆಟ್ಟಿಗೆ ಹೋಗಿ ತರಕಾರಿಯನ್ನು ತರುವುದು, ಇಂತಹ ಹಲವಾರು ಸಣ್ಣ ಪುಟ್ಟ ಕೆಲಸಗಳಿಂದ ಕಮಲ ಮುಕ್ತಿ ಪಡೆದಿದ್ದಳು. ಅವಳು ಇದರಿಂದ ತುಂಬಾ ಖುಷಿಯಾಗಿದ್ದಳು. ಕಮಲ ಹೇಳುತ್ತಾ ಇದ್ದಳು, ನಮ್ಮ ಮನೆಗೆ ಅತಿಥಿಗಳೇ ಬರುತ್ತಿರಲಿಲ್ಲ. ಈಗ ದೇವಮ್ಮ ಅವರು ಬಂದ ಮೇಲೆ ಆ ಆಸೆಯು ಪೂರ್ಣವಾಗಿತ್ತು. ಹೇಗೆ ದೊಡ್ಡ ಮರದ ನೆರಳಿನಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಆಸರೆಯನ್ನು ಪಡೆಯುತ್ತವೆಯೋ ಹಾಗೆ ಇವರ ಮನೆಯಲ್ಲಿ ದೇವಮ್ಮನವರ ಆಗಮನದಿಂದ ಒಂದು ಹಿರಿಯ ಜೀವ, ಕಿರಿಯರಿಗೆಲ್ಲ ಹೆಮ್ಮರವಾಗಿತ್ತು. ಪೂರ್ಣ ಪರಿವಾರ ತುಂಬಾ ಖುಷಿಯಾಗಿ ಇತ್ತು. ಒಮ್ಮೆ ದೇವಮ್ಮನವರು ಕುಮಾರನಿಗೆ ಯಾವುದಾದರೂ ಒಂದು ಕೆಲಸ ಕೊಡಿಸು ಅಂತ ಕೇಳಿಕೊಂಡರು. ಆಗ ಕುಮಾರ ಅವರ ಕೋರಿಕೆಯನ್ನು ತಿರಸ್ಕರಿಸಿ ಹೇಳಿದ, ಒಂದು ವೇಳೆ ನಿಮ್ಮ ಮಗನಿದ್ದರೆ ಅವನಿಗೂ ನನಗೆ ಯಾವುದಾದರೂ ಕೆಲಸ ಕೊಡಿಸು ಅಂತ ಕೇಳುತ್ತಿದ್ದೀರಾ? ನಿಮ್ಮಿಂದ ಕೆಲಸ ಮಾಡಿಸುವಂತಹ ಕೆಟ್ಟ ದಿನ ಇನ್ನು ನಮಗೆ ಬಂದಿಲ್ಲ. ಅಂತಹ ಅವಶ್ಯಕತೆ ಬಂದರೂ ನಾನು ಮತ್ತು ಕಮಲ ಇಬ್ಬರಿದ್ದೀವಲ್ಲ ಕೆಲಸ ಮಾಡಲಿಕ್ಕೆ. ನೀವು ಮನೆಯಲ್ಲಿದ್ದು ನಿಮ್ಮ ಹಾಗೂ ಮಕ್ಕಳ ಆರೋಗ್ಯವನ್ನು ನೋಡಿಕೊಳ್ಳಿ. ಒಂದು ವೇಳೆ ನನಗೆ ಅವಶ್ಯಕತೆ ಇದ್ದರೆ ನಾನು ಹೇಳುತ್ತೇನೆ. ಕಮಲ ಎಲ್ಲಾದರೂ ಕೆಲಸ ಹುಡುಕಿಕೊಳ್ಳುತ್ತಾಳೆ. ನೀವೇನು ಚಿಂತಿತರಾಗಬೇಡಿ. ಇದನ್ನೆಲ್ಲ ಕೇಳಿದ ಮೇಲೆ ದೇವಮ್ಮ ಅವರು ಮತ್ತೆ ಏನನ್ನು ಹೇಳದಾದರೂ ಮತ್ತು ಸುಮ್ಮನೆ ತಲೆ ಅಲ್ಲಾಡಿಸುತ್ತಾ ಕುಳಿತುಕೊಂಡರು. ಇದನ್ನೆಲ್ಲ ಕಮಲ ದೂರದಿಂದ ನೋಡುತ್ತಾ ಕುಳಿತಿದ್ದಳು. ಅವಳು ನಗುತ್ತಿದ್ದಳು. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನೀವು ನನ್ನ ಮಾತು ಎಲ್ಲಿ ಕೇಳ್ತೀರಾ? ಈಗ ನಿಮ್ಮ ಮಗನೇ ಹೇಳಿದ್ನಲ್ಲ, ಈಗ ನೀವು ಒಪ್ಪಿಕೊಳ್ಳಬೇಕು ಎಂದು ನಗತೊಡಗಿದಳು. ಮತ್ತು ದೇವಮ್ಮ ಹತ್ರ ಬಂದು ಅವಳ ಹೆಗಲ ಮೇಲೆ ಕೈ ಹಾಕಿ ಹೇಳಿದಳು, ಅಮ್ಮ, ನೀವ್ಯಾಕೆ ಚಿಂತೆ ಮಾಡುತ್ತೀರಿ? ಈಗ ನಿಶ್ಚಿಂತೆಯಿಂದ ಇರಿ, ಸರಿಯಾಗುತ್ತೆ ಎಂದು ಹೇಳಿ ಕಮಲ ಅಡುಗೆ ಮನೆಗೆ ಹೋದಳು. ಮತ್ತು ಎಲ್ಲರಿಗೂ ರುಚಿಯಾದ ತಿಂಡಿಯನ್ನು ಮಾಡಿ ತಂದಳು. ತಿಂಡಿ ಮಾಡಿ ಕುಮಾರ್ ಮತ್ತು ಹುಡುಗರು ಶಾಲೆಗೆ ಹೋದರು. ಕಮಲ ಕೆಲಸ ಮಾಡಲು ಅಡುಗೆ ಮನೆಗೆ ಕಡೆ ನಡೆದಳು. ಆಗ ದೇವಮ್ಮನವರು, ಮಗಳೇ, ನನಗೆ ಚೀಲ ಕೊಡು, ನಾನು ತರಕಾರಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾ ಚೀಲ ತೆಗೆದುಕೊಂಡು ಮಾರ್ಕೆಟ್ಗೆ ಹೋದಳು. ಬಜಾರಿಂದ ತರಕಾರಿ ಖರೀದಿ ಮಾಡಿ ಹಿಂದಿರುಗುವಾಗ ಒಂದು ಹುಡುಗ ಮೈಕ್ ಹಿಡಿದು ಲಾಟರಿ ಟಿಕೆಟ್ ಮಾರುತ್ತಿದ್ದನು. ಒಂದು ಟಿಕೆಟ್ನ ಬೆಲೆ ರೂ. 10 ಆಗಿತ್ತು. ಲಾಟರಿ ಬಹುಮಾನದ ಮೊತ್ತ 10 ಕೋಟಿ ಆಗಿತ್ತು. ದೇವಮ್ಮ ಮನಸ್ಸಿನಲ್ಲಿ ಏನು ಬಂತು ಗೊತ್ತಿಲ್ಲ. ಅವರು ಒಂದು ಟಿಕೆಟ್ ಖರೀದಿ ಮಾಡಿದರು ಮತ್ತು ಮನೆಯ ಕಡೆಗೆ ಹೊರಟರು. ಮನೆಗೆ ಬಂದು ತರಕಾರಿಯನ್ನು ಕಮಲಾಗಿ ನೀಡಿದರು. ಯಾವಾಗ ಕಮಲಾಳ ಎಲ್ಲಾ ಕೆಲಸಗಳು ಮುಗಿದು ಕುಳಿತುಕೊಂಡಿದ್ದಲೋ ಆವಾಗ ಕಮಲಾಳ ಬಳಿ ಬಂದು ಆ ಟಿಕೆಟ್ ನೀಡಿದಳು ಮತ್ತು ಹೇಳಿದಳು, ಮಗು, ಈ ಟಿಕೆಟ್ ಅನ್ನು ಹುಷಾರಾಗಿಡು, ಯಾರಿಗೊತ್ತು ನಾಳೆ ನಮಗೂ ಲಕ್ ಬಂದರೂ ಬರಬಹುದು. ಆಗ ಕಮಲ ಹೇಳಿದಳು, ಇದು ಯಾಕೆ ತಗೋ ಬಂದ್ರಿ? ಇದೆಲ್ಲ ಬರೀ ಸುಳ್ಳು ಇರುತ್ತೆ. ನಾನು ಇಲ್ಲಿವರೆಗೆ ಯಾರಿಗೂ ಲಾಟರಿ ಹೊಡೆದಿದ್ದು ನೋಡಿಲ್ಲ. ನೀವು ಇಷ್ಟಪಟ್ಟು ತಂದಿದ್ದೀರಿ ಅಂದಮೇಲೆ ಕೊಡಿ, ಇಲ್ಲಿ ಇಟ್ಟುಕೊಳ್ಳುತ್ತೇನೆ, ನೋಡೋಣ ಎಂದು ಹೇಳಿ ಕಮಲಾಳ ತನ್ನ ಪರ್ಸ್ನಲ್ಲಿ ಲಾಟರಿ ಟಿಕೆಟ್ ಅನ್ನು ಇಟ್ಟಳು. ಈಗ ದೇವಮ್ಮನವರು ಯಾವಾಗ ತರಕಾರಿ ತರಲಿಕ್ಕೆ ಹೋಗ್ತಾರೋ ಅವಾಗೆಲ್ಲ ಒಂದು ಲಾಟರಿ ಟಿಕೆಟ್ ಖರೀದಿ ಮಾಡಿ ತರುತ್ತಿದ್ದರು ಮತ್ತು ತಿಂಗಳ ಕೊನೆಯಲ್ಲಿ ಆ ಲಾಟರಿ ಟಿಕೆಟ್ ಘೋಷಣೆ ಮಾಡುವವರಿದ್ದರು. ಲಾಟರಿ ಟಿಕೆಟ್ ನೀಡುವಾಗ ಆ ಹುಡುಗ ಹೇಳಿದ್ದ, ಅಮ್ಮ, ಈ ಚಾನಲ್ ಅನ್ನ ಆನ್ ಮಾಡಿ ಇಡಿ, ಇದರಲ್ಲಿ ಬಹುಮಾನ ವಿಜೇತ ನಂಬರನ್ನು ಘೋಷಣೆ ಮಾಡಲಾಗುತ್ತದೆ ಮತ್ತು ಈ ಟಿಕೆಟ್ಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ಒಂದು ವೇಳೆ ನಿಮ್ಮ ನಂಬರ್ ಬಂದರೆ ಟಿವಿಯಲ್ಲಿ ಯಾವ ವಿಳಾಸ ನೀಡುತ್ತಾರೋ ಆ ವಿಳಾಸಕ್ಕೆ ನೀವು ಹೋಗಬೇಕಾಗುತ್ತದೆ. ಇದರ ಅರ್ಥ ದೇವಮ್ಮನವರು ಎಲ್ಲಾ ಟಿಕೆಟ್ ಅನ್ನು ಕಮಲಾಗಿ ಜೋಪಾನವಾಗಿ ಇಡಲು ಕೊಟ್ಟಿದ್ದರು. ಈಗ ಹೋಗಿ ಕಮಲಾಳ ಬಳಿ ಟಿಕೆಟ್ ಅನ್ನು ಕೇಳಿದಳು.
ಕಮಲ, ನಾಳೆ ತುಂಬಾ ಮಹತ್ವದ ದಿನವಾಗಿದೆ. ನಾಳೆ ವಿಜೇತರನ್ನು ಘೋಷಣೆ ಮಾಡಲಾಗುತ್ತದೆ. ಕಮಲ ಮತ್ತು ದೇವಮ್ಮನವರು ಈ ಲಾಟರಿ ಟಿಕೆಟ್ಗಳ ಬಗ್ಗೆ ಕುಮಾರ್ಗೆ ಹೇಳಿರಲಿಲ್ಲ. ಇದೇ ವಿಷಯಕ್ಕಾಗಿ ದೇವಮ್ಮನವರು ಕಮಲಾಳನ್ನು ತಡೆದಿದ್ದರು. ಕಮಲ, ಇರಲಿ ಬಿಡು, ಒಂದು ವೇಳೆ ಲಾಟರಿ ಹೊಡಿತು ಅಂದ್ರೆ ಹೇಳೋಣ, ಲಾಟರಿ ಹೊಡೆದಿಲ್ಲ ಅಂದ್ರೆ ನಮ್ಮ ಇಷ್ಟೆಲ್ಲ ಹಣ ಕಳೆದು ಹೋಯಿತು ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ಮನಸ್ಸಿಗೆ ಹಚ್ಚಿಕೊಳ್ಳುವುದು ಏನಿದೆ? ಒಂದು ವೇಳೆ ಅವನು ಸಹ ನಮಗೆ ಲಾಟರಿ ಹೊಡೆಯುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡ್ರೆ, ಆಮೇಲೆ ಲಾಟರಿ ಹೊಡೆಯದಿದ್ದರೆ ಅವನಿಗೂ ಸಹ ದುಃಖ ಆಗುತ್ತೆ. ಅದಕ್ಕಾಗಿ ಈಗ ಸುಮ್ಮನಿರೋಣ. ಕಮಲ ಸಹ ಅದಕ್ಕೆ ಒಪ್ಪಿಕೊಂಡಳು. ನಂತರ ಇಬ್ಬರೂ ಕುಮಾರ್ ಹೋದ ಮೇಲೆ ಟಿವಿ ಆನ್ ಮಾಡಿ ಕುಳಿತುಕೊಂಡರು. ಈಗ ಲಾಟರಿಯ ವಿಜೇತರನ್ನು ಘೋಷಣೆ ಮಾಡಲಿದ್ದರು. ಕಮಲ, ದೇವಮ್ಮ ಅವರು ತಂದಿದ್ದ ಟಿಕೆಟ್ಗಳನ್ನು ತನ್ನ ಮುಂದೆ ಇಟ್ಟು ಕುಳಿತುಕೊಂಡಳು. ಹೇಗೆ ಲಾಟರಿ ವಿಜೇತರನ್ನು ಘೋಷಣೆ ಮಾಡುತ್ತಿದ್ದಾರೋ ಹಾಗೆ ಅವಳು ಲಾಟರಿ ಟಿಕೆಟ್ಗಳನ್ನು ಚೆಕ್ ಮಾಡುತ್ತಿದ್ದಳು. ಲಾಟರಿಯ 3 ವಿಜೇತರನ್ನು ಘೋಷಣೆ ಮಾಡಬೇಕಾಗಿತ್ತು. ಮೊದಲನೇ ವಿಜೇತರಿಗೆ 10 ಕೋಟಿ, ಎರಡನೇ ವಿಜೇತರಿಗೆ 5 ಕೋಟಿ ಹಾಗೂ ಮೂರನೇ ವಿಜೇತರಿಗೆ 1 ಕೋಟಿ ಬಂಪರ್ ಬಹುಮಾನ ಇದ್ದವು. ದೇವಮ್ಮ ಮತ್ತು ಕಮಲ ಇಬ್ಬರು ಕೈಜೋಡಿಸಿ ಕುಳಿತಿದ್ದರು. ತಮಗೆ ಲಾಟರಿ ಪ್ರಾಪ್ತವಾಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ಮೂರನೇ ಬಹುಮಾನದಿಂದ ನಂಬರ್ ಆಯ್ಕೆ ಶುರುವಾಯಿತು. ಎಲ್ಲಕ್ಕಿಂತ ಮೊದಲು ಮೂರನೇ ವಿಜೇತ ನಂಬರ್ ಘೋಷಣೆ ಮಾಡಲಾಯಿತು. ಅದರ ನಂತರ ಎರಡನೇ ವಿಜೇತರ ನಂಬರ್ ಬಂತು. ಆದರೆ ಈ 2 ಬಹುಮಾನಗಳಲ್ಲಿ ದೇವಮ್ಮನವರ ಟಿಕೆಟ್ಗಳಿಂದ ಯಾವುದೇ ನಂಬರ್ ಸಹ ಬರಲಿಲ್ಲ. ಆದರೆ ಈಗಲೂ ಒಂದು ಅವಕಾಶ ಬಾಕಿ ಇತ್ತು. ಅವರಿಬ್ಬರು ಟಿವಿಯನ್ನು ಕತ್ತು ಅಲ್ಲಾಡಿಸದೆ ನೋಡುತ್ತಿದ್ದರು. ಹಾಗೆ ಮೂರನೇ ಬಹುಮಾನದ ನಂಬರನ್ನು ಸಹ ಘೋಷಣೆ ಮಾಡುತ್ತಿದ್ದಂತೆ ಇವರಿಬ್ಬರು ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಂಡರು. ಅಂದರೆ ಮೂರನೇ ನಂಬರ್ನ ಟಿಕೆಟ್ಗೆ ಅದಕ್ಕೆ ಪ್ರಥಮ ಬಹುಮಾನವಾಗಿ 10 ಕೋಟಿ ಬಹುಮಾನವಿತ್ತು. ಅದು ಸಹ ಬೇರೆಯವರ ಪಾಲಾಯಿತು. ಘೋಷಣೆ ಮಾಡಿದ 3 ನಂಬರ್ಗಳಲ್ಲಿ ಯಾವ ನಂಬರು ಸಹ ದೇವಮ್ಮನವರ ಟಿಕೆಟ್ಗಳಲ್ಲಿ ಇರಲಿಲ್ಲ. ಕಮಲ ಸಿಟ್ಟಾಗಿ ಆ ಟಿಕೆಟ್ಗಳನ್ನು ಎಸೆಯತೊಡಗಿದಳು. ಈಗ ಟಿವಿಯಲ್ಲಿ ಘೋಷಣೆ ಮಾಡುತ್ತಿರುವ ಆಂಕರ್ ಹೇಳಿದಳು, ಕ್ಷಮಿಸಿ ವೀಕ್ಷಕರೇ, ಇಲ್ಲಿ ಒಂದು ಸಣ್ಣ ಪ್ರಮಾದವಾಗಿದೆ. ಪ್ರಥಮ ಬಹುಮಾನದ ನಂಬರ್ ಅಚಾತುರ್ಯದಿಂದ ತಪ್ಪಾಗಿ ಹೇಳಲಾಗಿದೆ. ಪ್ರಥಮ ಬಹುಮಾನವನ್ನು ಪಡೆದ ಟಿಕೆಟಿನ ಸಂಖ್ಯೆಗಳು ಬೇರೆಯಾಗಿವೆ. ಇಲ್ಲಿ ಓದುವವರಿಂದ ತಪ್ಪಾಗಿದೆ ಎಂದು ಅವಳು ಪ್ರಥಮ ಬಹುಮಾನಕ್ಕಾಗಿ ಬೇರೆ ನಂಬರನ್ನು ಘೋಷಣೆ ಮಾಡಿದಳು. ಯಾವಾಗ ಟಿವಿ ಪರದೆಯ ಮೇಲೆ ಆ ನಂಬರ್ ಕಾಣಿಸಿತು, ಆಗ ದೇವಮ್ಮ ಹಾಗೂ ಕಮಲ ಇಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಲೇ ಇದ್ದರು. ಏಕೆಂದರೆ ನೆನ್ನೆಯ ದಿನ ದೇವಮ್ಮ ಅವರು ಆ ನಂಬರಿನ ಟಿಕೆಟ್ ಅನ್ನು ಖರೀದಿಸಿದ್ದರು. ಆ ನಂಬರಿಗೆ ಪ್ರಥಮ ಬಹುಮಾನ ಬಂದಿತ್ತು. ಇದನ್ನು ತಿಳಿದು ಇಬ್ಬರ ಆನಂದಕ್ಕೆ ಪಾರವೇ ಇರಲಿಲ್ಲ. ಸಂತೋಷಕ್ಕೆ ಇಬ್ಬರು ತಡೆಯದೆ ಖುಷಿಯಿಂದ ಕುಣಿದಾಡಿದರು. ಇಬ್ಬರು ತುಂಬಾ ಖುಷಿಯಾಗಿದ್ದರು. ಕಮಲ ಮತ್ತು ದೇವಮ್ಮ ಇಬ್ಬರು ಖುಷಿಯಿಂದ ತೇಲಾಡಿದರು ಮತ್ತು ನೃತ್ಯ ಮಾಡತೊಡಗಿದರು. ಅಷ್ಟರಲ್ಲಿ ಕುಮಾರ್ ಮನೆಗೆ ಬಂದ. ಯಾವುದೋ ಇಂಪಾರ್ಟೆಂಟ್ ಮಹತ್ವದ ಕಾಗದ ಪತ್ರಗಳನ್ನು ಮನೆಯಲ್ಲಿ ಬಿಟ್ಟು ಹೋಗಿದ್ದ. ಮನೆಯ ಒಳಗಡೆ ಬಂದು ನೋಡಿದಾಗ ಅವನು ತನ್ನ ಹೆಂಡತಿ ಮತ್ತು ದೇವಮ್ಮನನ್ನು ಅಷ್ಟೊಂದು ಖುಷಿಯಲ್ಲಿ ನೋಡಿದಾಗ ಅವನು ಕೇಳಿದ, ಅರೆ, ಇದೇನಿದು ಆಶ್ಚರ್ಯ, ಇವತ್ತು ನೀವು ತುಂಬಾ ಖುಷಿಯಾಗಿದ್ದೀರಾ? ಏನ್ ಸಿಕ್ತು ನಿಮ್ಮಿಬ್ಬರಿಗೂ? ಆಗ ಕಮಲ ಕುಮಾರನನ್ನು ಅಪ್ಪಿಕೊಂಡು, ಇನ್ಮೇಲೆ ನೀವು ಈ ಸಣ್ಣ ಪುಟ್ಟ ಕೆಲಸ ಮಾಡುವ ಅಗತ್ಯ ಇಲ್ಲ. ಇಂದಿನಿಂದ ನಮಗೆ ಎಲ್ಲಾ ಒಳ್ಳೆಯದಾಗುತ್ತೆ. ಆಗ ಕುಮಾರ್ ಅವಳನ್ನು ದೂರ ತಳ್ಳುತ್ತಾ ಕೇಳಿದ, ಏನ್ ಮಾಡ್ತಿದ್ದೀಯಾ ಕಮಲ? ಇದು ತುಂಬಾ ಅತಿಯಾಯಿತು. ಆಗ ದೇವಮ್ಮ ಅವರು ನಗುತ್ತಾ ಹೇಳಿದರು, ನೀನು ಕೇಳಿದ್ರೂ ನಿನ್ನಿಂದಲೂ ಖುಷಿ ತಡೆದುಕೊಳ್ಳೋಕೆ ಆಗೋದಿಲ್ಲ. ನೀನು ಆಗ ನನ್ಜೊತೆ ಸೇರ್ಕೊಂಡು ಸಂತೋಷವಾಗಿ ಕುಣಿದಾಡು ಬಿಡ್ತೀಯ. ಆಗ ಕುಮಾರ, ಅದು ಹಾಗಲ್ಲ ಅಮ್ಮ, ಅಷ್ಟಕ್ಕೂ ಅಂಥದ್ದು ಏನ್ ನಡೆದಿದೆ, ಈಗಲಾದರೂ ಹೇಳಿ. ಆಗ ದೇವಮ್ಮನವರು ಲಾಟರಿ ಟಿಕೆಟ್ ನವರು ತೋರಿಸುತ್ತಿರುವ ನಂಬರ್, ಅದರ ಟಿಕೆಟ್ ಇದೆ ನೋಡು. ಆದರೂ ಕುಮಾರ್ಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಮತ್ತೆ ಹೇಳಿದ, ನಿಜವಾಗಲೂ ನಮಗೆ ಲಾಟರಿ ಬಂದಿದ್ಯಾ? ದೇವಮ್ಮ ಖುಷಿಯಿಂದ ಹೇಳಿದಳು, ಹೌದು ಮಗನೇ, ಈಗ ನಮ್ಮ ಕೆಟ್ಟ ದಿನಗಳು ಕಳೆದು ಹೋದವು. ಇನ್ಮೇಲೆ ನಮಗೆ ಖುಷಿಯೋ ಖುಷಿ. ಇವತ್ತು ನಿನ್ನ ಕೆಲಸಕ್ಕೆ ರಜೆ ಹಾಕು. ನಮಗೆ ಈ ಲಾಟರಿ ಬಹುಮಾನ ವಿತರಣೆ ಮಾಡುವ ಸ್ಥಳಕ್ಕೆ ಹೋಗಬೇಕಿದೆ. ನಮಗಲ್ಲಿ ಬಹುಮಾನದ ಮೊತ್ತವನ್ನು ನೀಡುತ್ತಾರೆ. ಕುಮಾರ್ ಫೋನ್ ಮಾಡಿ ರಜೆಯನ್ನು ತೆಗೆದುಕೊಂಡ. ಮತ್ತು ದೇವಮ್ಮ ಅವರನ್ನು ಕರೆದುಕೊಂಡು ಬಹುಮಾನ ವಿತರಣಾ ಸ್ಥಳಕ್ಕೆ ಹೋಗಿ ತಲುಪಿದ. ಬಹುದೊಡ್ಡ ಮೊತ್ತವಾಗಿದ್ದರಿಂದ
ಈ ಸುದ್ದಿಯನ್ನು ಟಿವಿ ಚಾನಲ್ಗಳಲ್ಲಿ ತೋರಿಸಲಾಗುತ್ತಿತ್ತು. ಪ್ರಥಮ ದ್ವಿತೀಯ ಮತ್ತು ತೃತೀಯ 3 ವಿಜೇತರು ಅಲ್ಲಿ ಹಾಜರಿದ್ದರು. ಅವರಿಗೆಲ್ಲ ಬಹುಮಾನದ ಭಾರಿ ಮೊತ್ತವನ್ನು ನೀಡಿದರು. ದೇವಮ್ಮನವರ ಮಗ ಮುಂಬೈನಲ್ಲಿ ಇರುತ್ತಿದ್ದ. ಅವನು ತನ್ನ ಸಿಟಿಯ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕಾಗಿ ಲೈವ್ ಸುದ್ದಿಯನ್ನು ವೀಕ್ಷಣೆ ಮಾಡುತ್ತಿದ್ದ. ಕೆಲವೊಂದು ಸುದ್ದಿಗಳನ್ನು ಪ್ರತಿದಿನ ನೋಡುತ್ತಿದ್ದ. ನ್ಯೂಸ್ ಓಪನ್ ಮಾಡಿದ ಮತ್ತು ತನ್ನ ಅಮ್ಮನನ್ನು ನೋಡಿ ಆಶ್ಚರ್ಯಚಕಿತನಾದ. ಅವನ ಅಮ್ಮ 10 ಕೋಟಿಯ ಒಡೆಯಳಾಗಿದ್ದಳು ಎಂದು ತಿಳಿದ ಮೇಲಂತೂ ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ. ಈಗ ಮತ್ತೆ ಅಮ್ಮನನ್ನು ಲೂಟಿ ಮಾಡಬಹುದು ಎಂಬ ಯೋಜನೆಯೊಂದಿಗೆ ಊರಿಗೆ ಹೋರಾಟ. ಆದರೆ ಅವನು ಎಲ್ಲಿಗೆ ಹೋಗುತ್ತಿದ್ದ? ಅವನಿಗಂತೂ ಅಡ್ರೆಸ್ ಗೊತ್ತಿರಲಿಲ್ಲ. ತನ್ನ ಅಮ್ಮ ಎಲ್ಲಿ ಇರುತ್ತಾಳೆ ಅಂತ ಅವನು ಏರ್ಪೋರ್ಟ್ನ ಇತರ ಕೆಲಸಗಾರರಲ್ಲಿ ವಿಚಾರಿಸಿ ತೊಡಗಿದಾಗ ಅವನಿಗೆ ಕುಮಾರ್ ಮನೆಯ ಬಗ್ಗೆ ತಿಳಿಯಿತು ಮತ್ತು ಕುಮಾರ್ ಮನೆಯ ಕಡೆ ಹೊರಟ. ಆದರೆ ಕುಮಾರ್ ಮತ್ತು ಅವನ ಪರಿವಾರ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿದ್ದರು. ಅಲ್ಲಿ ಇದ್ದರೂ ಏಕೆ ಇರುತ್ತಿದ್ದರು? ಯಾರಾದರೂ ಕೋಟ್ಯಾಧಿಪತಿಗಳು ಇಷ್ಟು ಚಿಕ್ಕ ಮನೆಯಲ್ಲಿ ಇರುತ್ತಾರಾ? ಅವರ ನಿಸ್ಸಹಾಯಕತೆಯಾಗಿತ್ತು. ಇಷ್ಟು ಚಿಕ್ಕ ಮನೆಯಲ್ಲಿ ಇರುತ್ತಿದ್ದರು. ಈಗ ಈಶ್ವರನ ಕೃಪೆಯಿಂದ ಅವರು ದೊಡ್ಡ ಬಂಗಲೆಗೆ ಶಿಫ್ಟ್ ಆಗಿದ್ದರು. ದೇವಮ್ಮನವರ ಮಗ ಆ ಚಿಕ್ಕ ಮನೆಗೆ ತಲುಪಿದಾಗ ಅಲ್ಲಿ ಬೀಗ ಹಾಕಿತ್ತು. ವಿಚಾರಿಸಿದಾಗ ಈಗ ದೇವಮ್ಮನವರ ಪರಿವಾರ ಒಂದು ಹೈಫೈ ಸೊಸೈಟಿಯಲ್ಲಿ ಇದೆ. ಅಲ್ಲಿ ಅವರು ಮನೆ ಮಾಡಿದ್ದಾರೆ ಎಂದು ತಿಳಿಸಿದರು. ಅವರಿಂದ ಅಡ್ರೆಸ್ ತಿಳಿದುಕೊಂಡು ಕಾರ್ತಿಕ್ ಅಲ್ಲಿಗೆ ಹೊರಟ. ಅಲ್ಲಿಗೆ ಹೋದಾಗ ಗೇಟಿನಲ್ಲಿ ಒಬ್ಬ ವಾಚ್ಮೆನ್ ಕುಳಿತುಕೊಂಡಿದ್ದ. ಕಾರ್ತಿಕ್ ಅವನೊಂದಿಗೆ ಹೇಳುತ್ತಾನೆ, ನೋಡಿ ಅಣ್ಣ, ಈ ಮನೆಯಲ್ಲಿ ದೇವಮ್ಮ ಎನ್ನುವ ಮಹಿಳೆ ಇದ್ದಾರೆ. ಅವಳು ನನ್ನ ಅಮ್ಮ. ನೀವು ಅವಳಿಗೆ ಹೋಗಿ ಹೇಳಿ ನಿಮ್ಮ ಮಗ ಕಾರ್ತಿಕ್ ಬಂದಿದ್ದಾನೆ ಅಂತ. ಇಲ್ಲ ಅಂದ್ರೆ ನನಗೆ ಒಳಗೆ ಹೋಗಲು ಬಿಡಿ. ಆದರೆ ವಾಚ್ಮೆನ್ ಅವನನ್ನು ಅಲ್ಲೇ ನಿಲ್ಲಿಸಿದ. ನೀವು ಇಲ್ಲೇ ನಿಲ್ಲಿ, ನಾನು ಫೋನ್ ಮಾಡಿ ತಿಳ್ಕೊತೀನಿ ಅಂತ. ದೇವಮ್ಮ ಅವರಿಗೆ ಫೋನ್ ಮಾಡಿ ಕೇಳಿದ. ಅಮ್ಮ, ಹೊರಗೆ ಒಂದು ಹುಡುಗ ಬಂದಿದ್ದಾನೆ. ಅವನು ನಿಮ್ಮ ಮಗ ಅಂತ ಹೇಳ್ತಾ ಇದ್ದಾನೆ. ಕಾರ್ತಿಕ್ ಅಂತ ತನ್ನ ಹೆಸರು ಹೇಳುತ್ತಿದ್ದಾನೆ. ಅವನು ತಮ್ಮನ್ನು ಭೇಟಿ ಮಾಡಬೇಕಂತೆ. ದೇವಮ್ಮ ಸಿಟ್ಟಿನಿಂದ ಹೇಳುತ್ತಾರೆ, ಅವನು ನನ್ನ ಮಗನಲ್ಲ. ನನ್ನ ಮಗ ಇಲ್ಲಿ ನನ್ನ ಹತ್ರ ಇದ್ದಾನೆ. ಅವನಿಗೆ ಇಲ್ಲಿಂದ ಹೊರಟು ಹೋಗಲು ಹೇಳು. ನನಗೆ ಬೇರೆ ಯಾರು ಸಂಬಂಧಿಕರಿಲ್ಲ. ದೇವಮ್ಮನವರು ಕಾರ್ತಿಕ್ ನನ್ನು ಭೇಟಿಯಾಗಲು ತಿರಸ್ಕರಿಸಿದ ಮೇಲೆ ವಾಚ್ಮ್ಯಾನ್ ಅವನನ್ನು ಒಳಕ್ಕೆ ಬಿಡಲಿಲ್ಲ. ಆಗ ಕಾರ್ತಿಕ್ ಮನದಲ್ಲೇ ಯೋಚಿಸತೊಡಗಿದ, ಒಳಕ್ಕೆ ಹೇಗೆ ಹೋಗಲಿ, ಹೇಗೆ ಅವರನ್ನು ನಾನು ಒಪ್ಪಿಸಲಿ? ಅಮ್ಮ ನನ್ನ ಮೇಲೆ ತುಂಬಾ ಸಿಟ್ಟು ಮಾಡಿಕೊಂಡಿದ್ದಾಳೆ. ಈಗ ಕಾರ್ತಿಕ್ಗೆ ಅರ್ಥವಾಯಿತು, ಅವಳನ್ನು ಒಪ್ಪಿಸಲು ಅವರಿಗೆ ಏನಾದರೂ ಮಾಡಬೇಕಾಗಿತ್ತು. ಹಾಗಾಗಿ ಅವನೊಂದು ಉಪಾಯ ಮಾಡಿದ. ವಾಚ್ಮ್ಯಾನ್ ಅಲ್ಲಿಂದ ಹೋಗುವುದನ್ನು ಕಾಯುತ್ತಿದ್ದ. ವಾಚ್ಮ್ಯಾನ್ ರೆಸ್ಟ್ ರೂಮ್ಗೆ ಹೋದ ತಕ್ಷಣ ಕಾರ್ತಿಕ್ ಕದ್ದು ಮುಚ್ಚಿ ಗೇಟ್ ಒಳಗೆ ಹೋದವನೇ ಕೂಗತೊಡಗಿದ, ಅಮ್ಮ, ಅಮ್ಮ, ಎಲ್ಲಿದ್ದೀರಿ ನೀವು? ನಿಮ್ಮನ್ನು ಭೇಟಿಯಾಗಲು ನಿಮ್ಮ ಮಗ ಬಂದಿದ್ದೇನೆ. ಎಷ್ಟು ದಿನ ಆಯ್ತು ನಿಮ್ ಜೊತೆ ಮಾತಾಡಿ. ನಾನಂತೂ ಯಾವಾಗಲೂ ನಿಮ್ಮನ್ನು ನೋಡಬೇಕು ಅಂತ ಇದ್ದೆ. ಎದುರುಗಡೆ ಬರುತ್ತಿದ್ದ ದೇವಮ್ಮನವರನ್ನು ನೋಡಿ ಕಾರ್ತಿಕ್ ಹೇಳಿದ. ಮತ್ತು ಅವನು ಅವರನ್ನು ಅಪ್ಪಿಕೊಳ್ಳಲು ಬಂದನು. ಹಾಗೆ ಅವನನ್ನು ದೇವಮ್ಮನವರು ಜೋರಾಗಿ ತಳ್ಳಿದರು ಮತ್ತು ಕುಮಾರ್ನನ್ನು ಕರೆದಳು. ಕುಮಾರ್ ಬಂದು ಕೇಳಿದ, ಅಮ್ಮ, ಏನಾಯ್ತು? ಏನ್ ನಡೀತಿದೆ ಇಲ್ಲಿ? ನಿಮಗೇನಾದರೂ ತೊಂದರೆ ಆಯಿತಾ? ಆಗ ದೇವಮ್ಮನವರು ತನ್ನ ಮಗನತ್ತ ಬೆರಳು ತೋರಿಸುತ್ತಾ ಹೇಳಿದರು, ಈ ನಾಲಾಯಕನನ್ನು ಹೊರಗೆ ಕಳಿಸು. ನನಗೆ ಇವನ ಮುಖ ನೋಡಲು ಸಹ ಇಷ್ಟವಿಲ್ಲ. ಕುಮಾರನಿಗೆ ಒಂಚೂರು ಏನೂ ಅರ್ಥ ಆಗುತ್ತಿರಲಿಲ್ಲ. ಮತ್ತೊಮ್ಮೆ ಕಾರ್ತಿಕ್ ಅಮ್ಮ, ಅಮ್ಮ ಎಂದು ದೇವಮ್ಮನವರ ಕಾಲಿಗೆ ಬಿದ್ದು ಗೋಗರಿದ. ಆಗ ಕುಮಾರನಿಗೆ ತಿಳಿಯಿತು. ಕುಮಾರ ಕಾರ್ತಿಕ್ನ ಮೇಲಕ್ಕೆ ಎತ್ತುತ್ತಾ, ಓಹೋ, ನೀನೇನಾ ಆ ನಾಲಾಯಕ್? ನನ್ ಮಗ ತನ್ನ ಸ್ವಂತ ಅಮ್ಮನನ್ನು ರೈಲ್ವೆ ಸ್ಟೇಷನ್ ನಲ್ಲಿ ಸಾಯಲು ಹಾಗೆ ಬಿಟ್ಟು ಹೋದವರು. ಅವಳು ಎಲ್ಲಿರ್ತಾಳೆ, ಏನ್ ಮಾಡ್ತಾಳೆ, ಏನ್ ತಿಂತಾಳೆ ಅಂತ ಸ್ವಲ್ಪ ಯೋಚನೆ ಮಾಡಲಿಲ್ಲ ನೀನು? ಮತ್ತು ಅವಳು ಬದುಕಿದ್ದಾಗಲೇ ಅವಳನ್ನು ಸತ್ತಂತೆ ನಡೆದುಕೊಂಡಿದ್ದೀಯಾ? ಇಂದು ನಿನ್ನ ಅಮ್ಮನ ನೆನಪಾಯಿತಾ? ನಿನ್ನಂತ ಕೆಟ್ಟ ಹುಳುಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಮತ್ತು ನೀನು ಇಲ್ಲಿಗೆ ಯಾಕಾಗಿ ಬಂದಿದ್ದೀಯಾ ಎಲ್ಲವೂ ನನಗೆ ಚೆನ್ನಾಗಿ ಗೊತ್ತು. ಹೋಗು ಇಲ್ಲಿಂದ, ಇಲ್ಲ ಅಂದ್ರೆ ನಿನ್ನ ಜೀವ ತೆಗೆಯುತ್ತೇನೆ ಎಂದು ಕುಮಾರವರನ್ನು ಹೊರಗೆ ತಳ್ಳಲು ಪ್ರಯತ್ನಿಸಿದ. ಆಗ ಕಾರ್ತಿಕ್ ಚಾಕುವನ್ನು ತೆಗೆದು, ಅಮ್ಮ, ನೀನು ನನ್ನನ್ನು ನಿನ್ನ ಮಗ ಅಂತ ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ನಾನು ಇಲ್ಲೇ ಪ್ರಾಣ ಬಿಡುತ್ತೇನೆ ಎಂದು ಹೇಳಿದ. ಆಗ ದೇವಮ್ಮ ಅವರು ನಿರ್ಲಿಪ್ತತೆಯಿಂದ ಅವನನ್ನು ನೋಡಿ ಹೇಳಿದರು, ನಿನ್ನಂತ ಸ್ವಾರ್ಥಿಗಳು ಯಾವಾಗಲೂ ತಮ್ಮ ಪ್ರಾಣವನ್ನು ನೀಡುವುದಿಲ್ಲ. ಬೇಕಾದರೆ ಇನ್ನೊಬ್ಬರ ಪ್ರಾಣವನ್ನು ತೆಗೆಯುತ್ತೀರಿ. ನಾನು ನಿನ್ನನ್ನು ತುಂಬಾ ಚೆನ್ನಾಗಿ ಬಲ್ಲೆ.
ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಇಲ್ಲಿಗೆ ಬಂದಿದ್ದೀಯಾ ಅಂತ. ಆಗ ಕಾರ್ತಿಕ್ ತನ್ನ ಕತ್ತಿನ ಮೇಲೆ ಚಾಕುವನ್ನಿಟ್ಟು ಹೇಳಿದ, ಅಮ್ಮ ನಾನು ನಿನ್ನ ಮಗನೇ, ಈಗಿನಿಂದಲೇ ನಾನು ನಿನ್ನ ಜೊತೆ ಇರುತ್ತೇನೆ. ಒಂದು ವೇಳೆ ನೀನು ಒಪ್ಪಿಕೊಂಡಿಲ್ಲ ಅಂದ್ರೆ ನಾನೇ ನಿನ್ನ ಪ್ರಾಣವನ್ನು ತೆಗೆದುಕೊಂಡು ಈ ಅಪರಾಧದಲ್ಲಿ ನಿಮ್ಮನ್ನು ಸಿಕ್ಕಿಹಾಕಿಸಿ ಜೈಲಿಗೆ ಕಳಿಸುತ್ತೇನೆ. ನನ್ನನ್ನು ನಿಮ್ಮ ಜೊತೆ ಇಟ್ಟುಕೊಳ್ಳಿ, ಇಲ್ಲವೇ ಬಹುಮಾನದ ಹಣ ನನಗೆ ಕೊಟ್ಟು ಬಿಡಿ. ನಾನು ಇಲ್ಲಿಂದ ಹೊರಟು ಹೋಗುವೆ. ಆಗ ಕುಮಾರ್ ಅವನನ್ನು ನೂಕಲು ಕೈ ಮುಂದೆ ಮಾಡಿದಾಗ ಕಾರ್ತಿಕ್ ಅವನ ಕೈ ಹಿಡಿದು ಎಳೆದು ಅವನ ಕತ್ತಿನ ಮೇಲೆ ಚಾಕು ಇಟ್ಟು ದೇವಮ್ಮ ಅವರಿಗೆ ಧಮ್ಕಿ ಹಾಕುತ್ತಾ ಹೇಳಿದ, ಒಂದು ವೇಳೆ ನೀವು ಬಹುಮಾನದ ಹಣ ಕೊಡಲಿಲ್ಲ ಅಂದ್ರೆ ಇವನನ್ನು ನಾನು ಸಾಯಿಸುತ್ತೇನೆ. ಆಗ ದೇವಮ್ಮ ಅವರು ಕುಮಾರನ ಪ್ರಾಣಕ್ಕೆ ಅಪಾಯವಿದೆ ಎಂದು ಅರಿತು ಗಾಬರಿಯಾದರು. ಮತ್ತೆ ಹೇಳಿದರು, ಬೇಡ, ನನ್ನ ಮಗನಿಗೆ ಏನು ಮಾಡಬೇಡ. ನನ್ನತ್ರ ಎಷ್ಟು ಹಣ ಇದೆಯೋ ಎಲ್ಲವನ್ನೂ ನೀಡಲು ನಾನು ಸಿದ್ಧನಿದ್ದೇನೆ. ಇದೆಲ್ಲವನ್ನೂ ಕಮಲ ಮೇಲೆ ನಿಂತು ನೋಡುತ್ತಿದ್ದಳು. ಕಾರ್ತಿಕ್ ಮೇಲೆ ಅವಳಿಗೆ ಸ್ವಲ್ಪವೂ ಲಕ್ಷ್ಯವಿರಲಿಲ್ಲ. ಅವಳು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿದಳು ಮತ್ತು ಘಟನೆ ವಿವರವನ್ನು ನೀಡಿದಳು. ದೇವಮ್ಮನವರು ಕುಮಾರನ ಪ್ರಾಣವನ್ನು ರಕ್ಷಿಸುವುದಕ್ಕಾಗಿ ಕಮಲಾಳಿಗೆ ಕೂಗಿ ಹೇಳಿದರು, ಮಗಳೇ, ಮನೆಯಲ್ಲಿ ಎಷ್ಟು ಹಣ ಒಡವೆಗಳಿವೆಯೋ ಎಲ್ಲ ತೆಗೆದುಕೊಂಡು ಬಾ, ನನಗೆ ನನ್ನ ಮಗನ ಪ್ರಾಣಕ್ಕಿಂತ ಹೆಚ್ಚು ಯಾವುದೂ ಇಲ್ಲ. ಇದನ್ನೆಲ್ಲ ನೋಡಿ ರಾಕ್ಷಸ ಕಾರ್ತಿಕ್ ಮುಗುಳು ನಗುತ್ತಾ ಹೇಳಿದ, ಅರೆ ವಾಹ್, ಇಷ್ಟೊಂದು ಪ್ರೀತಿ ಇದೆ ಅಮ್ಮ ಮಗನಲ್ಲಿ. ತನ್ನ ಸ್ವಂತ ಮಗನಿಗಿಂತ ಬೇರೆಯವರ ಮೇಲೆ ಎಷ್ಟು ಪ್ರೀತಿ. ಆಗ ದೇವಮ್ಮನವರು ಹೇಳಿದರು, ಇದೆಲ್ಲವೂ ನಿನ್ನ ಕರ್ಮದ ಫಲ. ಕೇವಲ ರಕ್ತ ಸಂಬಂಧವೇ ನಮ್ಮ ಸ್ವಂತ ಆಗಿರಬೇಕೆಂದೇನೂ ಇಲ್ಲ, ಅಥವಾ ಅವನೇನು ನಮ್ಮನ್ನು ನೋಡಿಕೊಳ್ಳಬೇಕೆಂದೇನೂ ಇಲ್ಲ. ನೀನಂತೂ ನನ್ನ ಸಾಯಲು ಬಿಟ್ಟು ಹೋಗಿದ್ದೆ. ಆ ಸಮಯದಲ್ಲಿ ನನ್ನ ಜೊತೆ ನನ್ನ ಈ ಮಗನೇ ಜೊತೆಗಿದ್ದ. ನಾನೆಂದು ಅವನನ್ನು ಹೇಗೆ ಸಾಯಲು ಬಿಡಲಿ. ಕಾರ್ತಿಕ್ ಮಾತಿನಲ್ಲಿ ಮಗ್ನನಾಗಿದ್ದ. ಕಮಲ ಮೊದಲೇ ಎಲ್ಲವನ್ನೂ ಪೊಲೀಸ್ಗೆ ಫೋನ್ ಮಾಡಿ ಹೇಳಿದಳು. ಪೊಲೀಸರು ಸಮಯಕ್ಕಿಂತ ಮೊದಲು ಮಾರುವೇಷದಲ್ಲಿ ಅಲ್ಲಿಗೆ ಬಂದು ಅಲ್ಲಿನ ಎಲ್ಲಾ ಚಟುವಟಿಕೆಗಳನ್ನು ಗಮನಿಸುತ್ತಿದ್ದರು. ಪೊಲೀಸ್ ಸಿಬ್ಬಂದಿಗಳು ನಿಧಾನವಾಗಿ ಒಳಕ್ಕೆ ಬರುತ್ತಿರುವುದು ಕಾರ್ತಿಕ್ ಅಂದಾಜಿಸಲಾಗಲಿಲ್ಲ. ಮತ್ತು ಯಾವಾಗ ಅವನ ತಲೆಗೆ ಗನ್ ಪಾಯಿಂಟ್ ಇಟ್ಟರೂ ಅವನಿಗೆ ಗೊತ್ತೇ ಆಗಲಿಲ್ಲ. ಆಗ ಒಬ್ಬರು ಕಾನ್ಸ್ಟೇಬಲ್ ಅವರ ಕೈಯಿಂದ ಚಾಕುವನ್ನು ಕಿತ್ತುಕೊಂಡರು. ಈಗ ಕಾರ್ತಿಕ್ ನನ್ನು ಪೊಲೀಸರು ಬಂಧಿಸಿಕೊಂಡು ಹೋದರು. ಅವನನ್ನು ಜೈಲಿಗೆ ಹಾಕಿದರು. ಸಾಕ್ಷಿಯ ಯಾವುದೇ ಕೊರತೆ ಇರಲಿಲ್ಲ, ಏಕೆಂದರೆ ಬೇರೆಯವರನ್ನು ಹತ್ಯೆ ಮಾಡುವ ಪ್ರಯತ್ನದಲ್ಲಿ ಪೊಲೀಸರು ಕಾರ್ತಿಕ್ ನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದರು. ಹಾಗಾಗಿ ಅವರಿಗೆ ಜೀವಾವಧಿ ಶಿಕ್ಷೆ ಆಯಿತು. ದೇವಮ್ಮ ಅವರು ತಮ್ಮ ಮಗ ಕುಮಾರ್ ಮತ್ತು ಸೊಸೆ ಕಮಲಾಳೊಂದಿಗೆ ಖುಷಿಯಾಗಿ ಬದುಕಿದರು. ಈಗ ಅವರು ಸಂತೋಷದಿಂದ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ. ಈಗ ಯಾವ ಜೀವನ ಕುಮಾರ್ ಮತ್ತು ಕಮಲ ಅವರಿಗೆ ದೊರೆತಿದೆಯೋ ಅದು ಅವರ ಕರ್ಮದ ಫಲವಾಗಿತ್ತು. ಅವರು ಒಬ್ಬಳು ಅಸಹಾಯಕಿಗೆ ಸಹಾಯ ಮಾಡಿದರು. ಭಗವಂತ ಅವರಿಗೆ ಫಲದ ರೂಪದಲ್ಲಿ ಇಷ್ಟು ದೊಡ್ಡ ಕಾಣಿಕೆಯನ್ನು ನೀಡಿದ. ವೀಕ್ಷಕರೇ, ಕೆಲವೊಮ್ಮೆ ನಮ್ಮ ರಕ್ತ ಸಂಬಂಧದವರು ಮಾತ್ರ ನಮ್ಮ ಸೇವೆ ಮಾಡುತ್ತಾರೆ ಎಂದು ಅಥವಾ ನಮ್ಮನ್ನು ನೋಡಿಕೊಳ್ಳುತ್ತಾರೆ ಎಂದು ತಿಳಿಯುವ ಅಗತ್ಯವಿಲ್ಲ. ಕೆಲವೊಮ್ಮೆ ಬೇರೆಯವರು ಎಷ್ಟೊಂದು ನಮಗೆ ಹತ್ತಿರವಾಗುತ್ತಾರೆಂದರೆ ನಮ್ಮವರು ನಮಗೆ ಅಷ್ಟೊಂದು ಹತ್ತಿರವಾಗಿರುವುದಿಲ್ಲ. ರಕ್ತ ಸಂಬಂಧ ಇದ್ದ ತಕ್ಷಣ ಅಲ್ಲಿ ಎಲ್ಲವೂ ಇರುವುದಿಲ್ಲ. ಮನುಷ್ಯ ನಮ್ಮ ಮನದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಎಲ್ಲಿಯವರೆಗೂ ಪ್ರೇಮ ಭಾವನೆ ಇರುವುದಿಲ್ಲವೋ ಅಂತಹ ಸ್ವಾರ್ಥಿ ವ್ಯಕ್ತಿ ನಮ್ಮ ಸ್ವಂತದವರೇ ಆಗಿದ್ದರು ಎಂದು ಅವರು ಯಾರ ಸ್ವಂತದವರು ಆಗಿರುವುದಿಲ್ಲ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಮುಂದಿನ ಕತೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.